ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನೋಡೋದು ಮೇ 25 ನಂತರ ತುಲಾ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಮಹತ್ವದ ಬದಲಾವಣೆಗಳು. ಈ ಅವಧಿಯಲ್ಲಿ ನಿಮ್ಮ ಹಣಕಾಸು, ಉದ್ಯೋಗ, ಪ್ರೀತಿ, ಆರೋಗ್ಯ, ಕುಟುಂಬ ಮತ್ತು ಭಾಗ್ಯ ಹೇಗಿರುತ್ತದೆ, ಯಾವ ವಿಷಯದಲ್ಲಿ ಜಾಗ್ರತೆ ಇರಬೇಕು, ಯಾವ ಅವಕಾಶವನ್ನು ತಪ್ಪಿಸಿಕೊಳ್ಳಬಾರದು, ಈ ಎಲ್ಲ ವಿಷಯಗಳನ್ನು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಆರಂಭಿಸುವ ಮುನ್ನ ನೀವು ತುಲಾ ರಾಶಿಯವರಾಗಿದ್ದರೆ ಕಾಮೆಂಟ್ನಲ್ಲಿ ಓಂ ಶುಕ್ರಾಯ ನಮಃ ಎಂದು ಬರೆಯಿರಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತುಲಾ ರಾಶಿಯವರೇ, ಮೇ 25 ನಂತರ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಹೊಸ ಅಧ್ಯಾಯ ಆರಂಭವಾಗುತ್ತಿರುವ ಸೂಚನೆಗಳು ಕಾಣಿಸುತ್ತಿವೆ. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಅನುಭವಿಸಿದ ಮಾನಸಿಕ ಒತ್ತಡ, ಗೊಂದಲ, ಹಣಕಾಸಿನ ಅಡೆತಡೆಗಳು ಈಗ ಸ್ವಲ್ಪ ಕಡಿಮೆಯಾಗುತ್ತವೆ. ನಿಮ್ಮ ಜೀವನದಲ್ಲಿ ಸ್ಥಿರತೆ ಬರಲು ಶುರುವಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ಹಿಂದೆ ಎಲ್ಲರ ಮಾತು ಕೇಳುತ್ತಿದ್ದ ನೀವು ಈಗ ನಿಮ್ಮ ಮನಸ್ಸಿನ ಮಾತಿಗೆ ಹೆಚ್ಚು ಮಹತ್ವ ಕೊಡುತ್ತೀರಿ. ನಿಮ್ಮ ರಾಶಿಗೆ ಶುಕ್ರ ಗ್ರಹದ ಪ್ರಭಾವ ಇರುವುದರಿಂದ ಆಕರ್ಷಣೆ, ಸೌಂದರ್ಯ, ಕಲಾತ್ಮಕ ಚಿಂತನೆ ಹೆಚ್ಚಾಗುತ್ತದೆ. ಆದರೆ ಮೇ 25 ನಂತರ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯವನ್ನು ಬದಲಾಯಿಸುವ ಮಟ್ಟಕ್ಕೆ ಹೋಗಬಹುದು. ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಈ ಸಮಯದಲ್ಲಿ ಅವಕಾಶಗಳು ಬರುತ್ತವೆ, ಆದರೆ ಧೈರ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ತುಲಾ ರಾಶಿಯವರಿಗೆ ಮೇ 25 ನಂತರ ಒಳ್ಳೆಯ ಬೆಳವಣಿಗೆಗಳು ಕಾಣಿಸುತ್ತಿವೆ. ಬಹಳ ದಿನಗಳಿಂದ ಕೆಲಸ ಬದಲಾವಣೆ ಯೋಚಿಸುತ್ತಿದ್ದವರಿಗೆ ಹೊಸ ಅವಕಾಶ ಸಿಗಬಹುದು. ಇಂಟರ್ವ್ಯೂಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಬರಬಹುದು. ಕೆಲವರು ವಿದೇಶ ಉದ್ಯೋಗದ ಬಗ್ಗೆ ಯೋಚನೆ ಆರಂಭಿಸಬಹುದು. IT, ಬ್ಯಾಂಕಿಂಗ್, ಮೀಡಿಯಾ, ಡಿಸೈನ್, ಕಾನೂನು ಮತ್ತು ಬಿಸ್ನೆಸ್ ಕ್ಷೇತ್ರದಲ್ಲಿರುವವರಿಗೆ ವಿಶೇಷ ಲಾಭ ಕಾಣಬಹುದು. ಆಫೀಸ್ನಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತದೆ. ಪೂರ್ವಾಹ್ನ ನಿಮ್ಮ ಕೆಲಸ ಗಮನಿಸದವರು ಈಗ ನಿಮ್ಮನ್ನೇ ಹುಡುಕಬಹುದು. ಆದರೆ ಒಂದು ಎಚ್ಚರಿಕೆ, ಸಹೋದ್ಯೋಗಿಗಳ ಜೊತೆ ಅನ್ನೆಸೆಸರಿ ಆರ್ಗ್ಯುಮೆಂಟ್ ಮಾಡಬೇಡಿ. ಕೆಲವರು ನಿಮ್ಮ ಯಶಸ್ಸಿಗೆ ಅಸೂಯೆ ಪಡುವ ಸಾಧ್ಯತೆ ಇದೆ. ಬಿಸ್ನೆಸ್ ಮಾಡುತ್ತಿರುವ ತುಲಾ ರಾಶಿಯವರಿಗೆ ಹೊಸ ಪಾರ್ಟ್ನರ್ಶಿಪ್ ಅವಕಾಶ ಬರಬಹುದು. ಆನ್ಲೈನ್ ಬಿಸ್ನೆಸ್, ಫ್ಯಾಷನ್, ಬ್ಯೂಟಿ, ಸೋಷಿಯಲ್ ಮೀಡಿಯಾ ಸಂಬಂಧಿತ ವ್ಯವಹಾರಗಳಿಗೆ ಉತ್ತಮ ಸಮಯ. ಜೂನ್ ಮೊದಲ ವಾರದಿಂದ ನಿಧಾನವಾಗಿ ಹಣದ ಹರಿವು ಹೆಚ್ಚಾಗಬಹುದು. ಹಣಕಾಸಿನ ವಿಷಯದಲ್ಲಿ ಮೇ 25 ನಂತರ ತುಲಾ ರಾಶಿಯವರು ಸ್ವಲ್ಪ ರಿಲೀಫ್ ಅನುಭವಿಸಬಹುದು. ನಿಲ್ಲಿಸಿದ್ದ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಲೋನ್ ಪ್ರೆಷರ್ ನಿಧಾನವಾಗಿ ಕಡಿಮೆಯಾಗುತ್ತದೆ. ಆದರೆ ಬಂದ ಹಣವನ್ನು ಸರಿಯಾಗಿ ಬಳಸಬೇಕು. ಅತಿಯಾದ ಖರ್ಚು ನಿಮ್ಮ ಸೇವಿಂಗ್ಸ್ ಅನ್ನು ಕಡಿಮೆ ಮಾಡಬಹುದು. ಈ ಸಮಯದಲ್ಲಿ ಲಕ್ಸುರಿ ಐಟಮ್ಸ್ ಮೇಲೆ ಖರ್ಚು ಮಾಡುವ ಮನಸ್ಸು ಹೆಚ್ಚಾಗಬಹುದು. ಫ್ಯಾಷನ್, ವೆಹಿಕಲ್, ಗ್ಯಾಜೆಟ್ಸ್ ಖರೀದಿಸುವ ಆಸೆ ಬರುತ್ತದೆ. ಇನ್ವೆಸ್ಟ್ಮೆಂಟ್ ಮಾಡುವ ಮುನ್ನ 2 ಬಾರಿ ಯೋಚಿಸಿ. ಅಪರಿಚಿತರ ಸಲಹೆ ಕೇಳಿ ಹಣ ಹೂಡಿಕೆ ಮಾಡಬೇಡಿ. ರಿಯಲ್ ಎಸ್ಟೇಟ್ ಅಥವಾ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚಿಸುವವರಿಗೆ ಜೂನ್ ಮಧ್ಯಭಾಗ ಉತ್ತಮ ಸಮಯವಾಗಬಹುದು. ಪ್ರೇಮ ಜೀವನದಲ್ಲಿ ತುಲಾ ರಾಶಿಯವರಿಗೆ ಈ ಅವಧಿ ತುಂಬ ಇಮೋಷನಲ್ ಆಗಿರಬಹುದು. ಸಿಂಗಲ್ ಆಗಿರುವವರಿಗೆ ಹೊಸ ಪರಿಚಯ ಪ್ರೀತಿಗೆ ತಿರುಗುವ ಸಾಧ್ಯತೆ. ಕುಟುಂಬ ಜೀವನದಲ್ಲಿ ನಿಧಾನವಾಗಿ ಶಾಂತಿ ಬರುತ್ತದೆ. ಮನೆಯಲ್ಲಿದ್ದ ಸಣ್ಣ ಪುಟ್ಟ ಕಲಹಗಳು ಕಡಿಮೆಯಾಗುತ್ತವೆ. ತಂದೆ ತಾಯಿ ಆರೋಗ್ಯದ ಕಡೆ ಗಮನ ಕೊಡಿ. ಸಹೋದರ ಸಹೋದರಿಯರ ಜೊತೆ ಸಂಬಂಧ ಉತ್ತಮವಾಗಬಹುದು. ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಬಹುದು. ಈ ಸಮಯದಲ್ಲಿ ಫ್ಯಾಮಿಲಿ ಫಂಕ್ಷನ್ ಅಥವಾ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಇಮೇಜ್ ಹೆಚ್ಚಾಗುತ್ತದೆ. ನಿಮ್ಮ ಮಾತಿಗೆ ವ್ಯಾಲ್ಯೂ ಸಿಗುತ್ತದೆ. ಆದರೆ ಎಲ್ಲರಿಗೂ ನಿಮ್ಮ ಪರ್ಸನಲ್ ಪ್ಲ್ಯಾನ್ಸ್ ಹೇಳಬೇಡಿ. ಕೆಲವರು ನಿಮ್ಮ ಒಳ್ಳೆಯದನ್ನು ನೋಡಿ ಕಣ್ಣಿಡುವ ಸಾಧ್ಯತೆ ಇದೆ. ಒಂದು ಮುಖ್ಯ ಎಚ್ಚರಿಕೆ ತುಲಾ ರಾಶಿಯವರಿಗೆ, ಈ ಸಮಯದಲ್ಲಿ ಯಾರನ್ನು ಬ್ಲೈಂಡ್ ಟ್ರಸ್ಟ್ ಮಾಡಬೇಡಿ. ಡಾಕ್ಯುಮೆಂಟ್ ಸೈನ್ ಮಾಡುವ ಮುನ್ನ ಚೆನ್ನಾಗಿ ಓದಿ. ಆ್ಯಂಗರ್ ಕಂಟ್ರೋಲ್ ಮಾಡುವುದು ಬಹಳ ಮುಖ್ಯ. ಪ್ರತಿ ಶುಕ್ರವಾರ ಓಂ ಶುಕ್ರಾಯ ನಮಃ 21 ಬಾರಿ ಜಪಿಸಿ, ದೇವಿಗೆ ಬಿಳಿ ಹೂ ಅರ್ಪಿಸಿ, ಸಣ್ಣ ಮಕ್ಕಳಿಗೆ ಸಿಹಿ ಹಂಚಿ. ಇದರಿಂದ ನೆಗೆಟಿವ್ ಎನರ್ಜಿ ಕಡಿಮೆಯಾಗಬಹುದು. ಒಟ್ಟಾರೆ ನೋಡಿದರೆ ಮೇ 25 ನಂತರ ತುಲಾ ರಾಶಿಯವರ ಜೀವನದಲ್ಲಿ ನಿಧಾನವಾಗಿ ಪಾಸಿಟಿವ್ ಬದಲಾವಣೆಗಳು ಆರಂಭವಾಗುತ್ತವೆ. ಹಳೆಯ ಕಷ್ಟಗಳಿಂದ ಹೊರಬಂದು ಹೊಸ ಅವಕಾಶಗಳ ಕಡೆ ನೀವು ಸಾಗುತ್ತೀರಿ. ಧೈರ್ಯ, ಸಹನೆ ಮತ್ತು ಸರಿಯಾದ ನಿರ್ಧಾರ ಇವು ನಿಮ್ಮ ಯಶಸ್ಸಿನ ಗುಟ್ಟು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ತುಲಾ ರಾಶಿಯವರಾದರೆ ಕಾಮೆಂಟ್ನಲ್ಲಿ ಜೈ ಲಕ್ಷ್ಮೀ ದೇವಿ ಎಂದು ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.